ಇನ್ವೆಸ್ಟಿಂಗ್ ವರ್ಲ್ಡಲ್ಲಿ ಇ ಟಿ ಎಫ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ನೀವು ಇ ಟಿ ಎಫ್ ಬಗ್ಗೆ ಕೇಳಿರ್ತೀರ. ತುಂಬ ಇನ್ವೆಸ್ಟರ್ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇ ಟಿ ಎಫ್ಸ್ನಲ್ಲಿ ಆ್ಯಂಡ್ ಸ್ವಲ್ಪ ಜನ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ ಸ್ಟಾರ್ಟ್ ಮಾಡೋದಾ ಬೇಡ ಅಂತ. ಆ್ಯಂಡ್ ಆಲ್ರೆಡಿ ತುಂಬ ಇನ್ವೆಸ್ಟರ್ಸ್ ಹ್ಯೂಜ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇ ಟಿ ಎಫ್ಸಲ್ಲಿ ಬಿಕಾಸ್ ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಬೌಟ್ ಇ ಟಿ ಎಫ್ಸ್ ಕಂಪೇರ್ ಟು ಮ್ಯೂಚುವಲ್ ಫಂಡ್ಸ್. ಸೊ ಇ ಟಿ ಎಫ್ನ ಅಡ್ವಾಂಟೇಜ್ ಆರ್ ಬೆನಿಫಿಟ್ಸ್ ಏನು ಇನ್ವೆಸ್ಟರ್ಸ್ಗೆ ಕಂಪೇರ್ ಟು ಮ್ಯೂಚುವಲ್ ಫಂಡ್ಸ್. ಸೊ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಾ ಆರ್ ಇ ಟಿ ಎಫ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ ಈ ವಿಡಿಯೋನ ಎಂಡಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಪರ್ಸನಲ್ ಫಿನಾನ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ಇ ಟಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅವ್ರ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್ ನೋಡೋಕ್ಕೂ ಮುಂಚೆ ಇ ಟಿ ಎಫ್ ಏನಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. ಇ ಟಿ ಎಫ್ ಇಸ್ ನಥಿಂಗ್ ಬಟ್ ಹೈಬ್ರಿಡ್ ಮಾಡೆಲ್ ಆಫ್ ಸ್ಟಾಕ್ ಆಸ್ ವೆಲ್ ಆಸ್ ಮ್ಯೂಚುವಲ್ ಫಂಡ್ಸ್. ಕಾಂಬಿನೇಷನ್ ಇರುತ್ತೆ ಸ್ಟಾಕ್ ಪ್ಲಸ್ ಮ್ಯೂಚುವಲ್ ಫಂಡ್ಸ್, ಅದನ್ನೇ ಇ ಟಿ ಎಫ್ ಅಂತ ನಾವು ಕರಿತೀವಿ. ಆ್ಯಂಡ್ ಇ ಟಿ ಎಫ್ ಟ್ರೇಡ್ ಆಗೋದು ಸ್ಟಾಕ್ ಮಾರ್ಕೆಟಿನಲ್ಲಿ ಸೇಮ್ ಲೈಕ್ ಸ್ಟಾಕ್ಸ್. ಆ್ಯಂಡ್ ಕರೆಂಟ್ ಮಾರ್ಕೆಟ್ನಲ್ಲಿ ಇ ಟಿ ಎಫ್ಸ್ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತದೆ ಲೈಕ್ ಇಂಡೆಕ್ಸ್ ಇ ಟಿ ಎಫ್ಸ್, ಬಾಂಡ್ ಇ ಟಿ ಎಫ್ಸ್, ಇಂಟರ್ನ್ಯಾಷನಲ್ ಇ ಟಿ ಎಫ್ಸ್ ಆ್ಯಂಡ್ ಆಲ್ಸೋ ಸೆಕ್ಟೋರಿಯಲ್ ಇ ಟಿ ಎಫ್ಸ್. ಆ್ಯಂಡ್ ಈ ಎಲ್ಲ ಇ ಟಿ ಎಫ್ಸ್ ಬಗ್ಗೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದು ಬೆಟರ್ ಇ ಟಿ ಎಫ್ಸ್ ಇರುತ್ತದೆ ಇನ್ ಕರೆಂಟ್ ಸಿನಾರಿಯೋದಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ಜಸ್ಟ್ ನಾವು ಚೆಕ್ ಮಾಡೋಣ ಅಡ್ವಾಂಟೇಜಸ್ ಏನು, ಡ್ರಾಬ್ಯಾಕ್ಸ್ ಏನು ಆ್ಯಂಡ್ ಆಲ್ಸೋ ಮ್ಯೂಚುವಲ್ ಫಂಡ್ಸ್ ಬೆಟರಾ ಆರ್ ಇ ಟಿ ಎಫ್ಸ್ ಬೆಟರ್ ಅಂತ ಚೆಕ್ ಮಾಡೋಣ. ಸೊ ಇವಾಗ ಚೆಕ್ ಮಾಡೋಣ ನಿಮಗೆ ಅಡ್ವಾಂಟೇಜಸ್ ಏನು ಸಿಗುತ್ತೆ ಇನ್ ಕೇಸ್ ನೀವು ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ. ಫಸ್ಟ್ ಅಡ್ವಾಂಟೇಜ್ ಏನಂದರೆ ಲೈವ್ ಟ್ರಾನ್ಸಾಕ್ಷನ್. ಇದು ನನಗೆ ಅನಿಸೋದು ಬೆಸ್ಟ್ ಬೆನಿಫಿಟ್ ಇನ್ ಕೇಸ್ ನೀವು ಇ ಟಿ ಎಫ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ. ಇ ಟಿ ಎಫ್ಸ್ನಲ್ಲಿ ಕರೆಂಟ್ ಎನ್ ಎ ವಿ ನೆಟ್ ಅಸೆಟ್ ವ್ಯಾಲ್ಯೂಯಲ್ಲಿ ನೀವು ಬೈ ಆರ್ ಸೆಲ್ ಮಾಡ್ಬೋದು. ಅಂದರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ನಡೀತಾ ಇರುತ್ತಲ್ಲ ಅದೇ ಪ್ರೈಸಲ್ಲಿ ನೀವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಬಟ್ ಈ ಥರದ ಬೆನಿಫಿಟ್ ನಿಮಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಸಿಗಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಆರ್ಡರ್ ಬುಕ್ ಮಾಡಿದರೆ ಇನ್ ಕೇಸ್ ನೀವು ಬೆಳಗ್ಗೆ ಅವ್ರ ಮಧ್ಯಾಹ್ನ ಆರ್ಡರ್ ಬುಕ್ ಮಾಡಿದರೆ ಅದು ಡೇ ಎಂಡ್ ಲೈಕ್ ಎಂಡ್ ಡೇಯಲ್ಲಿ ಎನ್ ಎ ವಿ ಏನು ನಡೀತಾ ಇರುತ್ತಲ್ಲ ಅದ್ರ ಮೇಲೆ ನಿಮಗೆ ಯೂನಿಟ್ಸ್ ಅಲೋಕೇಟ್ ಆಗುತ್ತದೆ. ಸೊ ಇದು ಒನ್ ಆಫ್ ದ ಹ್ಯೂಜ್ ಅಡ್ವಾಂಟೇಜ್ ಇನ್ ಇ ಟಿ ಎಫ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ಲೋ ಕಾಸ್ಟ್. ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇ ಟಿ ಎಫ್ ಅಲ್ಲಿ ಅಂದರೆ ನಿಮಗೆ ಲೋ ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತದೆ. ಯಾಕಂದರೆ ಇ ಟಿ ಎಫ್ ಈಸ್ ಪ್ಯಾಸಿವ್ ಫಂಡ್, ಅಂದರೆ ಫಂಡ್ ಮ್ಯಾನೇಜರ್ಸ್ ತುಂಬ ಇರೋಲ್ಲ ಮ್ಯಾನೇಜ್ ಮಾಡೋಕ್ಕೆ ಇ ಟಿ ಎಫ್ಸ್ನ. ಸೊ ಅದಕ್ಕೆ ನೀವು ಒಂದು ಎಕ್ಸಾಂಪಲ್ ಚೆಕ್ ಮಾಡಿದರೆ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ನೀವು ಚೆಕ್ ಮಾಡಿದರೆ ಅದು ಎಕ್ಸ್ಪೆನ್ಸ್ ರೇಷಿಯೋ ಇರೋದು 0.19. ಅದೇ ನೀವು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ನಿಫ್ಟಿ ಇ ಟಿ ಎಫ್ ಚೆಕ್ ಮಾಡಿದರೆ ಎಕ್ಸ್ಪೆನ್ಸ್ ರೇಷಿಯೋ ಇರೋದು 0.01. ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಲೋ ಕಾಸ್ಟ್ ಒಂದು ಅಡ್ವಾಂಟೇಜ್ ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇ ಟಿ ಎಫ್ನಲ್ಲಿ ಅಂದರೆ. ಆ್ಯಂಡ್ ಥರ್ಡ್ ಅಡ್ವಾಂಟೇಜ್ ಏನಂದರೆ ನೋ ಎಕ್ಸಿಟ್ ಲೋಡ್. ಮ್ಯೂಚುವಲ್ ಫಂಡ್ಸ್ನಲ್ಲಿ ಯೂಶಲಿ ಎಕ್ಸಿಟ್ ಲೋಡ್ ಇರುತ್ತೆ ಲೈಕ್ 0.1ಇಂದ 0.5% ತನಕ ಎಕ್ಸಿಟ್ ಲೋಡ್ ಇರುತ್ತದೆ ಮ್ಯೂಚುವಲ್ ಫಂಡ್ಸ್ನಲ್ಲಿ. ಬಟ್ ಇ ಟಿ ಎಫ್ಸ್ನಲ್ಲಿ ನಿಮಗೆ ಎಕ್ಸಿಟ್ ಲೋಡ್ ಇರೋಲ್ಲ. ಬಟ್ ಏನಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ನ ಬ್ರೋಕರೇಜ್ ಚಾರ್ಜಸ್ ನೀವು ಪೇ ಮಾಡಬೇಕಾಗುತ್ತದೆ ಫಾರ್ ಎವ್ರಿ ಟ್ರಾನ್ಸಾಕ್ಷನ್. ಆ್ಯಂಡ್ ಫೋರ್ತ್ ಅಡ್ವಾಂಟೇಜ್ ಏನಂದರೆ ಡೈವರ್ಸಿಫಿಕೇಷನ್. ಸೊ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇಟ್ಸ್ ಲೈಕ್ ಮಲ್ಟಿಪಲ್ ಸ್ಟಾಕ್ಸ್ನ ಹೋಲ್ಡ್ ಮಾಡೋ ಥರ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಇ ಟಿ ಎಫಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಟಾಪ್ 50 ಕಂಪನೀಸಲ್ಲಿ ನೀವು ಇನ್ವೆಸ್ಟ್ ಮಾಡೋ ಥರ. ಸೊ ಡೈವರ್ಸಿಫಿಕೇಷನ್ಸ್ ಇರುತ್ತೆ ಬಿಕಾಸ್ ನಿಫ್ಟಿ 50ಲಿ ಇರೋ 50 ಕಂಪನೀಸ್ ಬೇರೆ ಬೇರೆ ಸೆಕ್ಟರ್ಗಳ ಕಂಪನೀಸ್ಗಳು. ಸೊ ಡೈವರ್ಸಿಫಿಕೇಷನ್ ತುಂಬ ಇರುತ್ತದೆ. ಟ್ಯಾಕ್ಸಸ್ ಇಸ್ ಸೇಮ್ ಆ್ಯಸ್ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ನಲ್ಲಿ ನೀವು ಏನು ಟ್ಯಾಕ್ಸಸ್ ಪೇ ಮಾಡ್ತಿರಲ್ಲ ಸೇಮ್ ಟ್ಯಾಕ್ಸಸ್ ನಿಮಗೆ ಇ ಟಿ ಎಫ್ಸ್ನಲ್ಲಿ ಕೂಡ ಪೇ ಮಾಡಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ನೀವು ಏನು ಟ್ಯಾಕ್ಸ್ ಪೇ ಮಾಡ್ತೀರಾ ಲೈಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಮ್ ನೀವು ಇಕ್ವಿಟಿ ಇ ಟಿ ಎಫ್ಸ್ನಲ್ಲಿ ಕೂಡ ಪೇ ಮಾಡಬೇಕಾಗುತ್ತದೆ. ಸೊ ಇದೆಲ್ಲ ಆಯಿತು ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಇ ಟಿ ಎಫ್ಸ್. ಈಗ ಡ್ರಾಬ್ಯಾಕ್ ಚೆಕ್ ಮಾಡೋಣ. ಡಿಸ್ಅಡ್ವಾಂಟೇಜಸ್ ಏನು ಇನ್ ಕೇಸ್ ನೀವು ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ. ಸೊ ಫಸ್ಟ್ ಡ್ರಾಬ್ಯಾಕ್ ಏನಂದರೆ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದರೆ ಈಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಸೆಲ್ ಮಾಡೋಕ್ಕಾಗಲ್ಲ ಅವ್ರು ಬೈ ಮಾಡೋಕ್ಕಾಗಲ್ಲ ಇ ಟಿ ಎಫ್ಸ್ನಲ್ಲಿ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕನ್ಸರ್ನ್ ಆಫ್ ಇ ಟಿ ಎಫ್ಸ್. ಸೊ ನೀವು ಇಲ್ಲಿ ನೋಡಿದರೆ ಲೈವ್ ಟ್ರೇಡಿಂಗ್ನಲ್ಲಿ ನಿಫ್ಟಿ ಇ ಟಿ ಎಫ್ನಲ್ಲಿ ಸೇಮ್ ಬಿಡ್ಡಿಂಗ್ ಪ್ರೈಸ್ ಲೈಕ್ ಬೈಯಿಂಗ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಇರೋಲ್ಲ. ಸೇಮ್ ಬಂದಾಗ ಮಾತ್ರ ನೀವು ಬೈ ಆರ್ ಸೆಲ್ ಮಾಡ್ಬೋದು ಇ ಟಿ ಎಫ್ನ ಇನ್ ದ ಸ್ಟಾಕ್ ಮಾರ್ಕೆಟ್. ಆ್ಯಂಡ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಆರ್ ಡ್ರಾಬ್ಯಾಕ್ ಏನಂದರೆ ಪರ್ಫಾರ್ಮೆನ್ಸ್.
ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಇ ಟಿ ಎಫ್ಸ್ ಔಟ್ ಪರ್ಫಾರ್ಮ್ ಮಾಡ್ಬೋದು ಇಂಡೆಕ್ಸ್ ಫಂಡ್ನ ಆರ್ ಎನಿ ಅದರ್ ಮ್ಯೂಚುವಲ್ ಫಂಡ್ಸ್ನ, ಬಿಕಾಸ್ ಇ ಟಿ ಎಫ್ಸ್ ಯಾವಾಗಲೂ ಟ್ರ್ಯಾಕ್ ಮಾಡೋದು ಇಂಡೆಕ್ಸ್ ಫಂಡ್ಸ್ನ. ಸೊ ಅದು ಔಟ್ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಇನ್ ಕೇಸ್ ನಿಮಗೆ ಇಂಡೆಕ್ಸ್ ಫಂಡ್ಸ್ನ ಬೀಟ್ ಮಾಡಬೇಕು ರಿಟರ್ನ್ಸ್ನಲ್ಲಿ ಅಂದರೆ ನೀವು ಆ್ಯಕ್ಟಿವ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತದೆ. ಆ್ಯಂಡ್ ಈ ವಿಡಿಯೋನ ಟೇಕ್ ಅವೇ ಏನಂದರೆ, ಇನ್ ಕೇಸ್ ನೀವು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಇಟ್ ಇಸ್ ಲೈಕ್ ಎ ಹೋಟೆಲ್ ಬುಫೆ. ಅಂದರೆ ನೀವು ಪೇ ಮಾಡ್ತಿರೋ ಅಮೌಂಟ್ನ ಫಂಡ್ ಮ್ಯಾನೇಜರ್ ನಿಮಗೆ ಸರ್ವ್ ಮಾಡ್ತಾರೆ, ಅದು ಮ್ಯೂಚುವಲ್ ಫಂಡ್ ನಾವಂತ ಹೇಳೋದು. ಆ್ಯಂಡ್ ಅದೇ ಇ ಟಿ ಎಫ್ ಚೆಕ್ ಮಾಡಿದರೆ ಇಟ್ಸ್ ಲೈಕ್ ಸೆಲ್ಫ್ ಸರ್ವಿಸ್. ನೀವೇ ಚೂಸ್ ಮಾಡ್ತೀರಾ, ನೀವೇ ಪೇ ಮಾಡ್ತೀರಾ, ನೀವೇ ಬೈ ಆರ್ ಸೆಲ್ ಮಾಡ್ತೀರಾ ಇ ಟಿ ಎಫ್ನ. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಯಾರಿಗೆ ಬೆಟರ್ ಅಂದರೆ, ಗುಡ್ ಫಾರ್ ಬಿಗಿನರ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ, ನೀವು ಎಸ್ ಐ ಪಿ ಇನ್ವೆಸ್ಟರ್ಸ್ ಆಗಿದ್ದರೆ ಮ್ಯೂಚುವಲ್ ಫಂಡ್ಸ್ ನಿಮಗೆ ಬೆಟರ್. ಆ್ಯಂಡ್ ಇ ಟಿ ಎಫ್ಸ್ ಯಾರಿಗೆ ಬೆಟರ್ ಅಂದರೆ, ಗುಡ್ ಫಾರ್ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್. ಅಂದರೆ ಟ್ರೇಡಿಂಗ್ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇ ಟಿ ಎಫ್ಸ್ ಬೆಟರ್ ಆಗುತ್ತದೆ. ಆ್ಯಂಡ್ ಆಲ್ಸೋ ಅದು ಲೋ ಕಾಸ್ಟ್, ಬಿಕಾಸ್ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಕಮ್ಮಿ ಕಂಪೇರ್ ಟು ಮ್ಯೂಚುವಲ್ ಫಂಡ್ಸ್. ಸೊ ನೀವು ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋಯಿಂದ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದು ಬೆಟರ್ ಆಪ್ಷನ್ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಇನ್ 2025, ವೆದರ್ ಯು ವಿಲ್ ಗೋ ಫಾರ್ ಇ ಟಿ ಎಫ್ ಆರ್ ಯು ವಿಲ್ ಗೋ ಫಾರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.